ಪಲ್ಲಕ್ಕಿಯನ್ನ ಮಾಡಿ ಕೊಟ್ಟಿರತಕ್ಕಂತ ವಿಶ್ವಕರ್ಮ ಬಡಿಗ ಏನದ ನೋಡು, ಹೌದ್ ಅಲ್ಲಿದಿಂದ ಬರೇ ಕುಲ್ಲ ಪಲ್ಲಕ್ಕಿ ಒಂದ ಹೊತ್ಕೊಂಡು ತರ್ತಾರೋ ಏನ್ ಅದ್ರಾಗ ದೇವ್ರ ಮುಖ ಅದೇನ್ರಿ ಪೂಜೆ ತರ್ತಾರೋ? ಏ ಕೊಲ್ಲ ಅಟ್ಟ ತರ್ತಾರ್ರಿಪ್ಪ ಬಡಸ್ಕೊಂಡು ಅದಿ ಪಲ್ಲಕ್ಕಿಯಾಗ. ಅಣ್ಣ ಹೆಂಗ್ರಿ ನೋಡದ್ ಹಾರಿಗಿಡಿರಿ. ಈಗ ಆ ಕಡೆ ಭಾಗದಾಗ ಎಲ್ಲಾರ ಈಗ ರೂಢಿ ಒಳಗ ಒಂದು ನಮ್ ದೇವ್ರಿಗೆ ಒಂದು ಪಲ್ಲಕ್ಕಿಲ್ಲ, ಪಲ್ಲಕ್ಕಿ ಮಾಡಿಸಿದ್ರ ಅದನ್ನ ಕುಲ್ಲಾ ಹಂಗ ಬಡಿಗ್ಯಾನ ಮನಿದಿಂದ ಗುಡಿ ತಕ ಕುಲ್ಲಾ ತರ್ತಾರ, ಅದ್ರಾಗ ಮಕ ಪೂಜೆ ತಗೊಂಡ್ ಬರ್ತಾರ. ಹೌದಿಲ್ರಿ? ಮಕ ಪೂಜಿತಪ್ಪ ಅಂತಂದ್ರ ಪಲ್ಲಕ್ಕಿ ಎಬಿಸಿದ್ವಿ ಅಂದ್ರ ಮುಂದ ಒಡ್ಡಿ ವಾಲಗ ಏನಾರ ಬೇಕಲ್ಲ, ಒಂದರೇ ಬಾರ್ಸು ಎರಡರೇ ಬಾರ್ಸು ಡೊಳ್ಳು ಬೇಕಲ್ಲ. ಒಂದರೇ ಬಾರ್ಸು ಎರಡರೇ ಬಾರ್ಸು ಡೊಳ್ಳು ಬೇಕಲ್ಲ. ಹೌದಿಲ್ಲ? ಗಂಟೆ ಧೂಪಾರ್ತಿ ಬೇಕಲ್ಲ ದೇವ್ರ ಮುಂದ. ಹೌದಿಲ್ರಿ? ವಿಶ್ವಕರ್ಮ ಇದ್ದವ ತಯಾರು ಮಾಡಿ ಪರಮಾತ್ಮಗ ಕೊಟ್ಟ. ಪರಮಾತ್ಮ ಇದ್ದವ ಅಂಶದ ಮುತ್ಯ ಬೋಲಕಕ್ಕೆ ಹೋಗೋ ಸಂದರ್ಭದೊಳಗ ಅಂಶದ ಮುತ್ಯನ ಕೈಯಾಗ ಅವತನ ಕೊಟ್ಟು ಕಳ್ಸ್ಯಾನಂದ್ರ ನಂದಿ ಮ್ಯಾಗ ಹಿರಿಯಾರ ಅಂದ್ರ ಬರೇ ಪಲ್ಲಕ್ಕಿ ಒಂದ ಹೇರ್ಕೊಂಡ್ ತಂದಾರ, ಅದ್ರಾಗ ಮಕ ಪೂಜಾರ. ಹೌದಿಲ್ರಿ? ಅದ್ರಾಗ ಮಕ ಪೂಜಾರ ಏನಿಲ್ರಿ? ಹೌದು. ಇನ್ನು ಮಕ ಪೂಜಾರ ಅಂದ್ರ ಪಲ್ಲಕ್ಕಿ ನಾವು ನಿನ್ನ ಎಬಿಸ್ಕರಂದ್ ಊರೆಲ್ಲ ಮೆರವಣಿಗೆ ಮಾಡಕತ್ರ ಡೊಳ್ಳು ಬಾರಿಸಿದೀವಿ. ಇನ್ನ ಪಲ್ಲಕ್ಕಿ ಎಬಿಸ್ಯಾರಪ್ಪ ಅಂತಂದ್ರ ಮುಂದೆ ಡೊಳ್ಳು ಬಾರಿಸ್ಯಾರ ಅಥವಾ ಇಲ್ಲ? ಬಾರಿಸ್ಬೇಕ್ರಿ ಸರ. ಬರ್ಬೇಕಾದ್ರ ಅಂಶದ ಮುತ್ಯ ಗುತ್ತಾಳ್ಸಿದ್ದನ್ನ ಕರ್ಕೊಂಡು ಗುರುರೇ ಹಿಂದದಾನ. ಒಂದ್ ನಂದಿಗೆ ತಗೊಂಡ್ ಇಷ್ಟ ಮಂದಿ ಬಂದಾರ, ಅದ್ರ ಮ್ಯಾಗ ಜೋಡ್ನ ಹೇರ್ಯಾರತ್ತ. ಹೌದು? ಇವಕ್ ವಾದ್ಯ ವೈಭವ ಬಾರಿಸ್ಯಾರ ಏನ್ ಹಂಗ ಮೂಕಲೆ ತಗೊಂಡು ಬಂದಾರ? ನಿಮ್ಮ ಮಾತಿಗೆ ಪ್ರಶ್ನೆ ಹೊಡ್ತದ ಇದು, ನಿಮ್ಮ ಮಾತಿಗೆ ಪ್ರಶ್ನೆ ಹೊಡ್ತದ. ಹೌದ್ರಿ ಸರ. ನಾನು ಸಿದ್ದಟ್ಟಿಗೆ ಒಳಗೆ ಯಾಕೆ ಮಾತಾಡಿನಿ? ಯಾಕ್ರಿ ಸರ? ಕುಲಕ್ಕೆ ಕುಂದ ಹತ್ತಿರಬಾರ್ದು, ಧರ್ಮಕ್ಕೆ ಧಕ್ಕಿ ಹತ್ತಿರಬಾರ್ದು. ನಿಮ್ಮ ಪ್ರಕಾರನ ನಮ್ ಕಡೆ ಬಿಡ್ರಿ, ಕಡೆ ನಿಮಗೊಂದ ನಮ್ಮ ಸಂಗಾಟ ಹಾಡು ಮ್ಯಾಳಗಳಿಗೊಂದು ಕಾಮಣಿ ಆಗ್ಯದ. ಏನಾಗ್ಯದ್ರಿಪ್ಪ ಕಾಮಣಿ? ನಮ್ಮ ಸಂಗಾಟ ಎಟ್ಟು ಮ್ಯಾಳಗಳು ಕೂಡ್ತಾವ ನೋಡ, ಅವ್ರಿಗೊಂದು ಕಾಮಣಿ ಆಗ್ಯದ. ಹೆಂಗಾತ ಕೇಳಿದ್ರೆ ನಾವ ಕೇಳಿರತಕ್ಕಂತ ಗರಸನೇಕ ಅವ್ರಿಗೆ ನೇರವಾಗಿ ಉತ್ತರ ಸಿಗ್ಲಿಲ್ಲ ಅಂದ್ರ ಇವ್ರ ಒಂದ್ 5-7-8 ಮಂದಿ ಅದಾರ, ತಮ್ಗೆ ಬೇಕಾದಂಗ ಬುಕ್ಕ ಬರ್ದು ಇಟ್ಕೊಂಡಾರ. ಆ ಬುಕ್ಕದಾಗ ಪ್ರಶ್ನೆ ಮಾಡ್ಕೊತ ಹೊಂಟಾರ ತಿಳ್ಕಿರಂದ್ ಹಿಂಗ ನನಗ ಬಾಳ ಮಂದಿನೂ ಮಾತಾಡಿದ್ರು. ಅವ್ರಿಗೆ ಸಂಶಯ ಕಾಣಕತ್ರಿ. ಇವತ್ತ ಗುಣಿಕೆ ಸಂಘಿನೊಳಗ ಮಾತಾಡತಕ್ಕಂತ ಸುರೇಶ್ ಮಾಸ್ತರು ಮಾತಾಡ್ದ. ಅದನ್ನೇ ಮಾತಾಡ್ಯಾರಿಪ್ಪ ಅವರು. ಇವತ್ತು ಕರೆ ಕೊಟ್ಟಿ ನಿರ್ಣಯ ಆಗ್ಬೇಕು, ನಾವು 4-5-6 ಮಂದಿ ಯಾರ್ಯಾರು ಕೂಡಿ ಯಾವ ಬುಕ್ಕ ಬರ್ದಿದೀವ, ಯಾರ್ಯಾರ ಹತ್ತಕ್ಕೆ ಇಟ್ಕೊಂಡಿದೀವ ಅನ್ನೋಂಥದ್ದು ಪ್ರೂಫ್ ಆಗ್ಬೇಕು. ನಾವು ಡೂಪ್ಲಿಕೇಟ್ ಮಾಡಿ ಯಾವ ಮಾಡಿರ್ಬೇಕು ದುನಿಯಾದ್ದು? ಡೂಪ್ಲಿಕೇಟ್ ನಮ್ಮ ಜೀವನದಾಗ ಮಾಡಿಲ್ಲ, ಯಾವಾರ ಬರ್ದಿರತಕ್ಕಂತ ಬುಕ್ಕ ತಂದು ಓದಿಕರಿಂದ ಪ್ರಶ್ನೆ ಮಾಡುವಂತವ್ರು ನಾವು. ಒಂದಿಲ್ಲ ಒಂದ ದಿನ ನೋಡು ಸುಳ್ಳ ಖರೆ ಖರೇನ ಬೇಕಾದಂತ ಮಾಡಿದ್ರು ತಪ್ಪ. ಹೌದ್ರಿಪ್ಪ? ಹೌದಿಲ್ಲ? ಕರೆ ಕೊಟ್ಟಿ ನ್ಯಾಯ ನಿರ್ಣಯ ಆಗಾಕ ನಿಂತ ಟೈಮ್ದೊಳಗ ಬುಕ್ಕ ತಂದು ಸ್ಟೇಜಿಗೆ ತೋರಿಸುವಂತ ಪ್ರಸಂಗ ಬಂದ್ರ ತೋರಿಸ್ಬೇಕಾಗ್ತದ. ತೋರಿಸ್ಬೇಕಾಗಿದ್ರಿ ಸರ. ಡೂಪ್ಲಿಕೇಟ್ ಮಾಡಾಕ ನಮ್ಮ ತಲೆ ಕೆಟ್ಟಿಲ್ಲ, ಅದನ್ನ ಮಾಡುವಂತದ ಕೊಳೆ ಮನೆ ನಮಗೆ ಬಿದ್ದಿಲ್ಲ. ಯಾವ ಪುಣ್ಯಾತ್ಮ ಬರ್ದಿಟ್ಟಾನೋ ಬರೆದಿರತಕ್ಕಂಥದ್ದನ್ನ ನಮಗೆಟ್ಟ ನಿಲಿಕೆದ ಅಷ್ಟು ಓದಿ ಅದ್ರ ಒಳಗ ಪ್ರಯತ್ನ ಮಾಡಿ ತೆಗೆದಕರಿಂದ ಘರ್ಷಣೆ ಮಾಡಾಕತ್ತಿದ್ವಿ ನಾವು. ಹೌದ್ರಿಪ್ಪ. ಬಾಳ ಮಂದಿ ನಮ್ ಕಡೆ ಭಾಗದಾಗೂ ಮಾತಾಡಿದ್ರ, ಅವ್ರದೊಂದ್ 4-5-6 ಮಂದಿದ ಒಂದು ಗ್ರೂಪ್ ಅದ್ರಿ, ಅವ್ರ ತಮ್ ಬೇಕಾದಂಗ ಬುಕ್ಕ ಮಾಡಿ ಇಟ್ಕೊಂಡಾರ, ಅದ್ರಾಗ ಪ್ರಶ್ನೆ ಕೇಳತ್ತಾರ. ಅಟ್ಟ ನಮಗ ಡೂಪ್ಲಿಕೇಟ್ ಮಾಡಿ ಇಟ್ಕೊಂಡಿದೀವಿ ಅನ್ನುವಂಥದ್ದು ನಿಮ್ಮಲ್ಲಿ ಗ್ಯಾರಂಟಿ ಇತ್ತಂದ್ರ ತರಸ್ರಿ ಸ್ಟೇಜಿಗೆ. ಏನ್ ನಮ್ಮ ಮನಿ ಗಂಟ ಹೋಗಂಗಿಲ್ಲ, ತಪ್ಪು ಮಾಡಿ ಅಂದ್ರ ಸರಳ ನನಗ್ ಶಿಕ್ಷೆ ಆಗ್ಬೇಕು. ಆಗಬೇಕ್ರಿ ಸರ. ಇದು ನಿಮ್ಮ ತಲೆಯಾಗಿನ ಕಾಮನಿ ಅನ್ನೋದು ನೋಡ್ರಿ. ಆ ಬುಕ್ಕಾಗಳು 4 ಮಾಡಿ ಇಟ್ಕೊಂಡಾರ ಅನ್ನೋಂತದ ನಿಮ್ಮ ತಲೆಯಾಗಿನ ತೆಗೆದು ಬಿಡ್ರಿ. ಒಂದ್ ಮಾತು ಹೇಳ್ತೀನಿ, ನಿಮ್ಮ ತಲೆ ಒಳಗೆ ತೆಗೆದು ಹೋಗಿದ್ರಿ ಅವನು. ಇನ್ನ ಈಗ ನಾವು ಡೂಪ್ಲಿಕೇಟ್ ಮಾಡ್ಕೊಂಡಿದೀವಿ ಬುಕ್ಕ, ನಾವು 4 ಮಂದಿ ಕೊಟ್ಟಿದೀವಿ. ಈಗ ಒಂದ್ ಮಾತು ಹೇಳಿದ್ರು ಅವ್ರು. ಏನ್ ಹೇಳಿಪ್ಪ ಮಾತ? ಅಂಶದ ಮುತ್ಯ 7 ಯುಗಾಂತರ ಗುರು ಸೇವೆ ಮಾಡ್ಯಾನ ತಿಳಿ ಸಿದ್ಧ ಶ್ರೀ ಒಳಗ ಅಂಶದ ಯಾರು ಮದಗೊಂಡ ಮಹಾರಾಜರು ಬರೆದಿಟ್ಟಾರ. ಹೌದ್ರಿಪ್ಪ? 7 ಯುಗಾಂತರ ಅಂತೇಳಿ. ಕೊನೆಯದಾಗಿರತಕ್ಕಂತ ದೇವದು ಅಲಂಕೃತ ಯುಗದೊಳಗ ಆ ಯೋಗಿ ಅಮ್ಮೋಗಿ ಆಗಿ ಹುಟ್ಟದ. ಹೌದ್ರಿಪ್ಪ? ಹೌದು. ಅಲಂಕೃತ ಯುಗ ಮುಗಿತು. ಅಲಂಕೃತ ಯುಗ ಮುಗಿದ ಬಳಕೆ ಯಾವಾಗ ಶುರುವಾಯ್ತು? ಕೃತ ಯುಗ ಶುರುವಾಯ್ತು. ಹೌದ್ರಿಪ್ಪ? ಕೃತ, ತ್ರೇತ, ದ್ವಾಪರ, ಕಲಿ. ಈ ದ್ವಾಪರ ಅಂತ್ಯ
ಕಲಿ ಪ್ರಾರಂಭಕ ಅಂಶದ ಮುತ್ಯ ಕೈಲಾಸವನ್ನ ಬಿಟ್ಟು ಮರತೆ ಮಂಡಲಕ್ಕೆ ಬಂದನತ್ ಎಲ್ಲಾರು ನಿಮ್ಮ ಮಠ ಮನೆಯವ್ರು ಹೇಳ್ತೀರಿ. ಹೇಳ್ತೇರಿ. ಹೌದು ಹೌದ್ರಿಪ್ಪ. ಇನ್ನ ಅಲಂಕೃತ ಯುಗ ಮುಗಿತ್ತು. ಆ ಯುಗ ಮುಗಿಬೇಕಾದ್ರೆ ಹಂಗ ಮುಗುದಿಲ್ಲ. ಯುಗ ಎಲ್ಲ ಪ್ರಳಯ ಆಗಿ ಹೋಗ್ಯದ. ಹೌದು. ಪ್ರಳಯ ಅಂದ್ರೆ ಏನು? ಸರ್ವನಾಶ ಆಗಿ ಹೋಗ್ಯದ. ಅದು ಒಳ್ಳೆ ಕೃತ ಯುಗ ಸೃಷ್ಟಿ ಆಗ್ಯದ. ಕೃತ ಯುಗ ಸೃಷ್ಟಿ ಆದ ಬಳಿಕ ಅಲ್ಲಿದಿಂದ ಈ ಕಡೆ ಕೃತ ತ್ರಿತ ದ್ವಾಪರ 4 ಯುಗಗಳು ನಾಶ ಆಗಿಲ್ಲ. ಹೌದಿಲ್ಲ? ಹೌದ್ರಿಪ್ಪ. ಆ ಕಡೆದಿಂದ ಎಲ್ಲ ನಾಶ ಆಗ್ಯದ. ಅಲಂಕೃತ ಯುಗದೊಳಗ ಯೋಗಿ ಅಮ್ಮೋಗಿ ಆಗಿ ಹುಟ್ಟಿರ್ತಕ್ಕಂಥ ಆ ಯುಗನ ನಾಶ ಆಗ್ಯದ. ಹೌದು. ಅಂಶದ ಮುತ್ಯ ಈ ಕಲಿಯುಗಕ್ಕ ಕಲಿ ಪ್ರಾರಂಭ ದ್ವಾಪರ ಅಂತ್ಯಕ್ಕ ಧರಣಿಗೆ ಬರ್ಬೇಕಾದ್ರ 3 ಯುಗಾಂತರ ಎಲ್ಲಿದ್ದ? ಯುಗಾನ ನಾಶ ಆಗಿ ಹೋಗ್ಯದ ಅದು. ಹೌದು. ಆ ಯುಗ ನಾಶ ಆದ ಬಳಿಕ ಅಂಶದ ಮುತ್ಯ ಎಲ್ಲಿದ್ದ? ಇನ್ನೊಂದ್ ಮಾತು ಹೇಳ್ತಾರ. ಏನ್ರಿಪ್ಪ ಅದು ಮಾತ? 5ನೇ ಅವತಾರದೊಳಗ ಅಡಕೇಶ್ವರ ಆಗಿ ಗುರು ಸೇವಾಕ 1001 ಹೂ ತಂದು ಸೇವೆ ಮಾಡ್ತಿದ. ಆ ದುರುಡಿ ಒಳಗಿನ ಹೂವು ಜಾರಿ ಬಿತ್ತು ಪಾದ ಕಡ್ಕೊಂಡು ಪಾದಗಟ್ಟಾಯ್ತು. ಆ ಪಾದನ್ನ ಕಡ್ಕೊಂಡ ಪರಮಾತ್ಮ ಕೇಳ್ದ. ಏನ್ ಕೇಳಿಪ್ಪ ಮಾತ? ಆ ಅಡಕೇಶ್ವರ ಇವತ್ತೊಂದು ಹೂವು ಕಮ್ಮ ತಂದು ಏರಿಸಿದೆ ಅಂದ ಕಾಲಕ್ಕೆ ರುಂಡ ಕಡದ ಕೆರೆಂದು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ದ. ಹೌದ್ರಿಪ್ಪ. ಅವಾಗ ಗುರು ಇದ್ದವ ಆಶೀರ್ವಾದ ಮಾಡ್ದ. ಯಾವಾಗ ನನಗ ರುಂಡ ಕಡದ ನೀ ಅರ್ಪಣೆ ಮಾಡಿದೆ ಅಂದ ಬಳಕ ನಿನ್ನ ರುಂಡ ಪಲ್ಲಕ್ಕೆ ಪೂಜೆ ಆಗ್ಬೇಕು, ದಡ ದೀಪಗಂಬ ಆಗ್ಬೇಕು, ಪಾದಗಟ್ಟೆ ಆಗ್ಬೇಕು ಅಂತ ಆಶೀರ್ವಾದ ಮಾಡ್ದ. ಹೌದ್ರಿಪ್ಪ. ಇದು ಅಡಕೇಶ್ವರನ ಅವತಾರದಾಗ. ಹೌದು. ಅಡಕೇಶ್ವರನ ಅವತಾರದಾಗ ಅವನಿಗೆ ಮುಂದೆ ಕಲಿಯುಗದೊಳಗೆ ಹೋಗಿ ಇದು ಆಗ್ಲಿ ಅಂತ ಆಶೀರ್ವಾದ ಮಾಡ್ಯಾರ. ಹಿಂಗ್ ಬುಕ್ಕಾದಾಗ ಬರದಾರ ಸಿದ್ಧಶ್ರೀ ಒಳಗ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಇನ್ನ ಈ ಕಲಿಯುಗದೊಳಗ ಬಂದ ಬಳಿಕ ಯಾವ ಪಲ್ಲಕ್ಕಿಯಾಗ ಯಾವ ಜಾಗದಾಗ ಇದು ಅಡಕೇಶ್ವರನ ಪಲ್ಲಕ್ಕಿ, ಇದು ಅಡಕೇಶ್ವರನ ಮೂರ್ತಿ, ಇದು ಅಡಕೇಶ್ವರನ ದಡ ದೀಪಗಂಬ ಆದದ, ಅಡಕೇಶ್ವರನ ಪಾದತ ಎಲ್ಲಿದಾವ್ರಿ? ಎಲ್ಲಿದಾವ್ ಹೇಳ್ತಾರ ತೋರಿ ಅವರು. ಅಲ್ಲ ಆ ಕೊಟ್ಟಾರಂದ್ರ ತಾತ್ಪರ್ಯ ವಿಚಾರ ಮಾಡೋ ಮಾತ ಬುಕ್ಕಾದಾಗ ಬರ್ದಾರ. ಮುಂದ ಕಲಿಯುಗದಾಗ ತಿಳ್ಕಿರಿಂದ ಯಾರಿಗೆ ಆಶೀರ್ವಾದ ಆಗೈತಿ? ಅಡಕೇಶ್ವರಗ ಆಗೈತಿ. ಹೌದು. ಹೌದಿಲ್ಲ? ಅಡಕೇಶ್ವರಿಂದ ಈಗ ನೋಡಾಕ ಗುರುತು ಸಿಗ್ಬೇಕಲ್ಲ? ಸಿಗಬೇಕ್ರಿ ಸರ. ಮತ್ ಯಾಕೆ ಸಿಗಂಗಿಲ್ಲ? ನಾನು ಬುಕ್ಕಾದ ಬೆನ್ ಹತ್ತಿದ್ರ ಸರ 12 ಮಂದಿ 12 ನಮನಿ ಬರ್ದಾರತ್ತಂದ್ರ ಬುಕ್ಕಾದ ಗೋಳಿಗೆ ಹೋಗುವಂತದ್ದು ವ್ಯವಹಾರ ಬ್ಯಾಡ ಅಂತ ಹೇಳಿ ನಾನು ಸಿದ್ಧಾಟಿಗೆ ಒಳಗೆ ಮಾತು ಕೇಳಿನಿ. ಇದು ಕೈಲಾಸದಿಂದ ತಂದದ್ದು, ಇದು ತಗೊಂಡು ತಿರುಗಾಡಿದ್ ಎಲ್ಲ ಸರ್ವಿಸುತ್ತ ಬೇಡ್ರಿ, ನೇರವಾಗಿ ಬಂದು ನಿಮಗ ಪ್ರಶ್ನೆ ಕೇಳಿ. ನಿಮ್ ಮಾತಾಡದ ಮಾತಿಗೆ ಅದೆಲ್ಲ ಹೇಳ್ಕೊತ ಬಂದ ನೇರವಾಗಿ ನಿಮಗನು ಹಿಂಗ ಬಂದಾವು. ಎಲ್ಲಿ ಯಾವ ಜಾಗದಾಗ ಕೇಳಿದಾಗ ಇದು ನಮಗೇನ್ ದೊರಕಿಲ್ರಿ, ನಮ್ ಹಿರಿಯರ್ ಏನ್ ಹೇಳಿಲ್ಲ, ನೀವು ಕೇಳುದು ಏನದ ನೋಡು, ಇದು ನೀವು ಬೇಕಾಗಿ ಬುಕ್ಕ ಮಾಡ್ಕೊಂಡಿರಿ ಅಂತ. ನಿಮ್ ತಲೆಯಾಗಿಂದ ಇದು ಏನ್ರಿ ಇತ್ತಂದ್ರ ತೆಗೆದು ಬಿಡ್ರಿ ಅದನ್ನ. ನಿಮ್ಮ ತಲೆಯೊಳಗಿಂದ ತೆಗೆದು ಬಿಡ್ರಿ ಅದನ್ನ. ಇಲ್ಲ ಅದ ಖರೆ ಇತ್ತಪ್ಪ ಅಂತಂದ್ರ ಅಂಶದ ಮುತ್ಯ ಸರ್ವ ಸಾಹಿತ್ಯ ಅಲ್ಲಿದಿಂದ ತಗೊಂಡು ಬಂದನೆ ವಿಶ್ವಕರ್ಮ ಮಾಡಿ ಕೊಟ್ಟಿದ್ದಂದ್ರ ಆ ಪಲ್ಲಕ್ಕಿ ಒಳಗ ಮೂರ್ತಿ ಯಾರ್ದು ಪೂಜಿದ್ರು ಬೇಡ. ಅಂಶದ ಮುತ್ಯನ ಇದ್ದಾಗವ ಅದ್ರ ಕೂತಾನಂದ್ರ ಪಲ್ಲಕ್ಕಿ ಹಿಂದೆ ಯಾರು ಹೊತ್ರು, ಮುಂದೆ ಯಾರು ಹೊತ್ರು, ಡೊಳ್ಳು ಯಾರು ಬಾರಿಸಿದ್ರು, ಧೂಪಾರ್ತಿ ಗಂಟೆ ಯಾರು ಹಿಡಿದ್ರು ಬೇಕಲ್ಲ? ಅದಕ್ಕ ಬೇಕ್ರಿ ಸರ. 2-4 ಮಂದಿ ಅದಾರ ಅಂದ್ರ ಒಬ್ಬ ಹಿಂದ್ರೆ ಹೊರಬೇಕು, ಒಬ್ಬ ಮುಂದೆ ಹೊರಬೇಕ, ಒಬ್ಬ ಡೋಳ ಬಡಿಬೇಕ, ಒಬ್ಬ ಗಂಟೆ ದುಪಾರ್ತಿ ಬೇಕ. ಇನ್ನು ಬಂಡ್ರ ಚೀಲ ಜಾಡಿ ಹಾಕೊಂಡು ಒಬ್ಬ ಬಂಡ್ರ ಹಚ್ಚಾಕ್ಬೇಕ. ಬೇಕ್ರಿ ಸರ. ಇದು ಎಲ್ಲ ಹೆಂಗ ನಿಮ್ಮ ಪ್ರಕಾರ? ಅಲ್ಲಿದಿಂದ ವಿಶ್ವಕರ್ಮ ಮಾಡಿ ಕೊಟ್ಟಿದ್ದಂದ್ರ ಇದ್ರಾಗೇನ್ ಮೂರ್ತಿ ಪೂಜೆ ತಗೊಂಡು ಬಂದಿರೋ, ಏನ್ ಹಂಗ ತಂದಿರೋ, ಏನ ಡೊಳ್ಳ ತಾಳ ಇದೆಲ್ಲ ಗರ್ಜನೆ ಮಾಡ್ಕೋತ ತಂದಿರೋ, ಬಾರ್ಸಲಾರ್ದ ಗಪ್ ಚುಪ್ಪ ತಂದಿಟ್ಟಿರೋ? ನಿಮ್ಮ ಮಾತಿಗೆ ಪ್ರಶ್ನೆಗಳು ನಾ ಹುಟ್ಟಿಸ್ ಕೇಳಂಗಿಲ್ಲ. ಹೌದು. ಅದಕ್ಕ ಯಾಕಡೆನು ದಕ್ ಹೆತ್ತಿರಬಾರ್ದು. ಸಿದ್ಧಾಟಿಗೆ ಹೆಂಗ್ ಬರ್ಬೇಕು ವಿಚಾರ ಮಾಡ್ರಿ, ತಿಳ್ಕೋರಿ, ನೋಡ್ರಿ. ಅದಕ್ಕೆ ನಮಗೊಂದು ಮಾತು ಕೇಳಿದ್ರು. ಏನ್ರಿ ಪದ ಮಾತ?